ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹೋಪ್ ದೂರದರ್ಶನದ ಕನ್ನಡ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನಿಮ್ಮೆಲ್ಲರನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಸ್ವಾಗತಿಸುತ್ತಿದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯಗಳನ್ನು ಕೇಳುವುದಕ್ಕೆ ಮುಂಚಿತವಾಗಿ ನಾವು ತಲೆಗಳನ್ನು ಬಾಗಿ ಕಣ್ಣುಗಳನ್ನು ಮುಚ್ಚಿ ದೇವರ ಆಶೀರ್ವಾದವನ್ನು ಬೇಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿರುವ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನಿಸಲು ಬಂದಿರುವಾಗೆ ನೀವು ನಮ್ಮನ್ನು ಆಶೀರ್ವದಿಸು. ನಿಮ್ಮ ಪವಿತ್ರಾತ್ಮನ ಅಭಿಷೇಕದಿಂದ ನಮ್ಮನ್ನು ತುಂಬಿಸು. ಕೇಳುವಂಥ ವಾಕ್ಯಗಳನ್ನು ವ್ಯರ್ಥವಾಗಿ ಬಿಡದಂತೆ ಅವುಗಳ ಪ್ರಕಾರ ಜೀವಿಸಲು ಬೇಕಾದಂಥ ಪವಿತ್ರಾತ್ಮ ಶಕ್ತಿಯನ್ನು ನಮ್ಮೆಲ್ಲರೂ ಕೊಟ್ಟು ಕಾಪಾಡುತ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರೇರೆ, ಒಬ್ಬ ದೈವ ದಾಸರು, ಒಬ್ಬ ಬೋಧಕರು, ಅವರಿಗೆ ಮಡದಿ ಮತ್ತು ಒಂದು ಗಂಡು ಮಗುವನ್ನು ನಾವು ನೋಡುತ್ತೇವೆ. ಈ ಬೋಧಕರು ಮತ್ತು ಅವರ ಪತ್ನಿ ಮಗು ದೇವರಿಗೆ ಸೇವೆ ಮಾಡುತ್ತಾ ದೇವರಿಗೆ ಭಯಭಕ್ತಿಯಿಂದ ಅವರು ಜೀವಿಸುವಂಥ ಒಂದು ಸಂದರ್ಭ. ದೇವರು ಅವರಿಗೆ ಒಂದೇ ಒಂದು ಗಂಡು ಮಗು ಕೊಟ್ಟಿರುವುದರಿಂದ ಆ ಗಂಡು ಮಗುವನ್ನು ಭಯಭಕ್ತಿಯಾಗಿ ದೇವರಿಗೆ ಭಯಭಕ್ತಿಯಾಗಿ ಜೀವಿಸುವಂತೆ ಆ ಮಗನನ್ನು ಬೆಳೆಸುತ್ತಿದ್ದರು. ಮಾತ್ರವಲ್ಲದೆ ಆ ಬೋಧಕರು ಮತ್ತು ಅವರ ಮಡದಿ ಇಬ್ಬರು ದೇವರ ಸುವಾರ್ತೆಯನ್ನು ಅವರು ಸಾರುತ್ತಾ ಅವರು ಎಲ್ಲಿ ಹೋದಾಗ್ಯೂ ಯಾವುದೇ ಒಂದು ಸಭೆಗೆ ಹೋದಾಗ್ಯೂ ಆ ಮಗುವನ್ನು ಅವರ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು. ಪ್ರೇರೆ, ಆ ಮಗು ಬೆಳೆಯುತ್ತಾ ದೊಡ್ಡದಾದ ನಂತರ ಶಾಲೆಗೆ ಹೋಗಿ ಶಾಲೆಯಲ್ಲಿ ಒಳ್ಳೆಯ ಹೆಸರುವಾಸಿಯನ್ನು ಪಡೆದುಕೊಂಡು ದೇವರ ವಾಕ್ಯಗಳನ್ನು ಕಂಠತ ಮಾಡಿಕೊಂಡು ಬಾಯಿಪಾಠ ಮಾಡಿಕೊಂಡು ಅವುಗಳನ್ನು ಅನೇಕರಿಗೆ ತಿಳಿಸುತ್ತಾ ಒಬ್ಬ ಬೋಧಕರ ಮಗನು ಹೇಗಿರಬೇಕೋ ಅದೇ ರೀತಿಯಾಗಿ ಇದ್ದಾನೆ ಎಂಬುದಾಗಿ ಹೆಸರು ತರುತ್ತಿದ್ದನು. ಮತ್ತು ಆ ಹುಡುಗನು ಬೆಳೆದ ನಂತರ ಯೌವನ ಪ್ರಾಯಕ್ಕೆ ಬಂದ ನಂತರ ಆ ಹುಡುಗನು ಆಟದಲ್ಲಿ ಒಳ್ಳೆಯ ಪರಿಣಿತಿಯನ್ನು ಹೊಂದಿದ್ದನು. ಆತನ ಇಷ್ಟವಾದ ಒಂದು ಪಂದ್ಯ ಯಾವುದು ಎಂಬುದಾಗಿ ನಾವು ನೋಡಿದಾಗ ಫುಟ್ಬಾಲ್. ಆ ಫುಟ್ಬಾಲನ್ನು ಒಳ್ಳೆಯ ರೀತಿಯಾಗಿ ಆಡುತ್ತಾ ಎಲ್ಲರ ಬಳಿ ಹೆಸರನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿ. ಪ್ರೇರೆ, ಒಂದಾನೊಂದು ದಿವಸ ಆತನು ಫುಟ್ಬಾಲ್ ಆಡಿ ತನ್ನ ಮನೆಗೆ ಹೋಗಿ ಆತನು ಮಲಗಿದಾಗ ಆತನಿಗೆ ಒಂದು ರೀತಿಯಾದಂಥ ಜ್ವರ ಬಂದು ಸುಮಾರು 102 ಡಿಗ್ರಿ ಜ್ವರ ಬಂದಾಗ ರಾತ್ರಿ ಸಮಯದಲ್ಲಿ ಆ ಬೋಧಕರು ಮತ್ತು ಅವರ ಪತ್ನಿ ಭಯದಿಂದ ಇರುವುದೇ ಒಬ್ಬ ಮಗ, ಈ ಮಗನಿಗೆ ಇಂಥ ಒಂದು ಜ್ವರ ಬಂದಿದೆ ಎಂಬುದಾಗಿ ಆ ಮಗನನ್ನು ಒಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಪ್ರೇರೆ, ಆಸ್ಪತ್ರೆಗೆ ಕರೆದುಕೊಂಡು ಹೋದ ನಂತರ ಅಲ್ಲಿನ ವೈದ್ಯರು ಆ ಹುಡುಗನಿಗೆ ಕೊಡಬೇಕಾದಂಥ ಒಂದು ಔಷಧಿಯ ಇಂಜೆಕ್ಷನನ್ನು ಹೆಚ್ಚಿನ ಒಂದು ಡೋಸ್ ಕೊಟ್ಟಂಥ ಪರಿಣಾಮವಾಗಿ ಆ ಹುಡುಗನಿಗೆ 2 ಕಾಲು ಬಿದ್ದೋಯಿತು ಎಂಬುದಾಗಿ ನಾವು ನೋಡ್ತೇವೆ. ಆತನ ಎದ್ದು ನಡೆಯಲಾರದೆ ಆತನ ಹಾಸಿಗೆಯಲ್ಲೇ ಬಿದ್ದಿರುವಂಥ ಒಂದು ಸನ್ನಿವೇಶ ನಾವು ನೋಡ್ತೇವೆ. ಪ್ರೇರೆ, ಇಂತಹ ಒಂದು ಸಂದರ್ಭ, ಇಂತಹ ಒಂದು ಪರಿಸ್ಥಿತಿ ಆ ಬೋಧಕರು ಮತ್ತು ಅವರ ಪತ್ನಿ ಇರ್ತಕ್ಕಂಥ ಸಮಯದಲ್ಲಿ ಆ ಸುತ್ತಮುತ್ತಲಿರ್ತಕ್ಕಂಥ ಅನೇಕ ಜನರು ಆ ಬೋಧಕರನ್ನು ಮತ್ತು ಅವರ ಪತ್ನಿಯನ್ನು ಮತ್ತು ಅವರ ಕುಟುಂಬವನ್ನು ಹೀಯಾಳಿಸುತ್ತಾ ಇವರು ನಂಬಿರ್ತಕ್ಕಂಥ ದೇವರು ಎಂಥ ದೇವರು, ಆ ದೇವರು ಇವರನ್ನು ಕಾಪಾಡಿಲ್ಲ, ಅವರ ಮಗನನ್ನು ಕಾಪಾಡಿಲ್ಲ, ಇರತಕ್ಕಂಥ ಒಬ್ಬ ಮಗನಿಗೆ ಇಂತಹ ಒಂದು ಪರಿಸ್ಥಿತಿ ಬಂತು ಎಂಬುದಾಗಿ ಅನೇಕರು ಮಾತಾಡಿದ್ದನ್ನು ನಾವು ನೋಡ್ತೇವೆ. ಪ್ರೇರೆ, ಕೆಲವು ದಿವಸಗಳಾದ ನಂತರ, ಕೆಲವು ತಿಂಗಳಾದ ನಂತರ ಆ ಹುಡುಗನಿಗೆ ಸ್ವಲ್ಪ ನಡೆಯುವಂಥ ಒಂದು ಶಕ್ತಿ ದೇವರು ಕೊಟ್ಟು ಎಂಬುದಾಗಿ ನೋಡ್ತೇವೆ. ಇಂಥ ಅನೇಕ
ಮಾತುಗಳು ಬಂದಾಗ್ಯೂ ಸಹ ಆ ಬೋಧಕರು ಮತ್ತು ಅವರ ಧರ್ಮಪತ್ನಿ ದೇವರಿಗೆ ಹತ್ತಿರವಾಗಿ ಜೀವಿಸುತ್ತಿದ್ದರು. ದೇವರ ಸೇವೆಯನ್ನು ಅವರು ಪ್ರಾಮಾಣಿಕವಾಗಿ ಮಾಡುತ್ತಿದ್ದರು ಪ್ರಿಯರೇ. ಮಾತ್ರವಲ್ಲದೆ ದೇವರ ಮೇಲೆ ಅವರಿಗೆ ಅಪರಿಮಿತವಾದಂಥ ನಂಬಿಕೆ ಇತ್ತು. ಆದ್ದರಿಂದ ಅವರ ಮಗನು ಸ್ವಲ್ಪ ಚೇತರಿಸಿಕೊಂಡು ನಡೆಯಲು ಪ್ರಾರಂಭಿಸಿದನು. ಆ ವೈದ್ಯರು ಹೇಳಿದರು, ಆ ಮಗನು ಇನ್ನು ಜೀವಿತದಲ್ಲಿ ನಡೆಯುವುದೇ ಇಲ್ಲ ಎಂಬುದಾಗಿ. ಆದರೆ ದೇವರು ಆತನಿಗೆ ನಡೆಯುವಂಥ ಶಕ್ತಿ ಕೊಟ್ಟನು ಪ್ರಿಯರೇ. ಆ ಹುಡುಗ ಈ ಒಂದು ಸಮಯದಲ್ಲಿ ನಡೆಯುತ್ತಾ ದೇವರ ಒಂದು ಸೇವೆಯನ್ನು ಮಾಡುತ್ತಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಹುಡುಗನು ಈಗ ಒಬ್ಬ ದೇವ ಸೇವಕನಾಗಿ ಅನೇಕರಿಗೆ ದೇವರ ಸಂದೇಶವನ್ನು ತಿಳಿಸುತ್ತಾ ಅನೇಕರನ್ನು ಪ್ರೋತ್ಸಾಹ ಮಾಡುವಂಥ ಒಂದು ಹಾದಿಯಲ್ಲಿ ದೇವರು ಆತನನ್ನು ಇಟ್ಟಿದ್ದಾರೆ. ಒಂದು ವೇಳೆ ದೇವರು ಆತನಿಗೆ ಆ ಒಂದು ಕಾಲು ಹೋಗುವಂಥ ಪರಿಸ್ಥಿತಿ ಕೊಡದೇ ಇದ್ದಂಥ ಪಕ್ಷದಲ್ಲಿ ಆತನು ಒಳ್ಳೆಯ ಫುಟ್ಬಾಲ್ ಆಟಗಾರನಾಗಿದ್ದ ಹೊರತು ದೇವರ ವಾಕ್ಯವನ್ನು ಆತನು ಸಾರಲು ಆಗುತ್ತಿರಲಿಲ್ಲ. ಮಾತ್ರವಲ್ಲದೆ ದೇವರನ್ನು ಮಹಿಮೆಪಡಿಸಲು ಸಾಧ್ಯವಾಗುತ್ತಿಲ್ಲ ಪ್ರಿಯರೇ. ಈ ದಿವಸ ಅದೇ ರೀತಿಯಾದಂಥ ಒಂದು ಕುಟುಂಬದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಾವು ನೋಡಿದಾಗ ದೇವರು ಹೇಗೆ ತನ್ನನ್ನು ಮಹಿಮೆಪಡಿಸಿಕೊಂಡನು ಎಂಬುದನ್ನು ಈ ದಿನದಲ್ಲಿ ನಾವು ಧ್ಯಾನ ಮಾಡೋಣ. ನಮ್ಮ ಸತ್ಯವೇದಗಳನ್ನು ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 4ನೇ ವಚನಕ್ಕೆ ತಿರುಗಿಸಿದಾಗ, ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು. ಪ್ರಿಯರೇ, ಈ ಒಂದು ವಾಕ್ಯಗಳನ್ನು ನಾವು ಓದುವಾಗ ಯೇಸು ಸ್ವಾಮಿ ಬೇಥಾನ್ಯದ ಲಾಜರನೆಂಬ ಒಬ್ಬ ಮನುಷ್ಯನಿರ್ತಾನೆ ಪ್ರಿಯರೇ. ಆ ಮನುಷ್ಯನು ಅನಾರೋಗ್ಯದಿಂದ ಅಸ್ವಸ್ಥತೆ ಹೊಂದಿರತಕ್ಕಂಥ ಸಮಯದಲ್ಲಿ ಆತನ ಅಕ್ಕಂದಿರು ಆಗಿರ್ತಕ್ಕಂಥ ಮಾರ್ತಲು ಮತ್ತು ಮರಿಯಲು ಆತನ ಅಕ್ಕಂದಿರೆಂಬುದಾಗಿ ಸಹೋದರಿಯರೆಂಬುದಾಗಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಆತನು ಆ ಬೇತಾನ್ಯಕ್ಕೆ ಬಂದಂಥ ಸಮಯದಲ್ಲಿ ಆ ಮನೆಗೆ ಹೋಗಿ ಆ ಮನೆಯಲ್ಲಿ ಇದ್ದು ನಂತರ ಎಲ್ಲ ಸೇವೆಯನ್ನು ಮಾಡುತ್ತಿದ್ದನು. ಯಾಕೆಂದರೆ ದೇವರು ಆ ಕುಟುಂಬವನ್ನು ಹೆಚ್ಚಾಗಿ ಪ್ರೀತಿಸಿದ್ದನು ಪ್ರಿಯರೇ. ಆ ಲಾಜರನೆಂಬುದಾಗಿ ನೋಡಿದಾಗ ಮತ್ತು ಮಾರ್ತಾ ಮತ್ತು ಮರಿಯಲನ್ನು ಕಂಡಾಗ ಯೇಸು ಸ್ವಾಮಿಯವರಿಗೆ ಅಪರಿಮಿತವಾದಂಥ ಪ್ರೀತಿ ಇತ್ತು ಎಂಬುದಾಗಿ ನೋಡುತ್ತೇವೆ. ಇಂಥ ಸಂದರ್ಭದಲ್ಲಿ ಆ ಲಾಜರನಿಗೆ ಅಸ್ವಸ್ಥತೆ ಆಯಿತು ಎಂಬುದಾಗಿ ಅವರು ಯೇಸು ಸ್ವಾಮಿಗೆ ತಿಳಿಸಿ ಕಳಿಸಿದಾಗ ಯೇಸು ಸ್ವಾಮಿ ಮಾಡಿದ್ದು ನಾವು ನೋಡ್ತೇವೆ. 3ನೇ ವಚನ, ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳುಹಿಸಿದರು. ಯಾವಾಗ ಯೇಸು ಸ್ವಾಮಿ ಆ ಒಂದು ಬೇತಾನ್ಯದಲ್ಲಿಲ್ಲ, ಆತನು ಬೇರೆ ಸ್ಥಳದಲ್ಲಿದ್ದಾನೆ ಎಂಬುದಾಗಿ ಗೊತ್ತಾದಾಗ ತನ್ನ ಸಹೋದರನಿಗಿರ್ತಕ್ಕಂಥ ಅಸ್ವಸ್ಥತೆಯ ಬಗ್ಗೆ ಯೇಸು ಸ್ವಾಮಿಗೆ ತಿಳಿಸಿದಾಗೆ ನಾವು ನೋಡ್ತೇವೆ ಪ್ರಿಯರೇ. ಆ ವರ್ತಮಾನ ಕೇಳಿದ ನಂತರ ಯೇಸು ಸ್ವಾಮಿಯವರು ಹೇಳಿದ ಮಾತು ನಾವು ಈಗಾಗಲೇ ಓದಿದ್ದೀವಿ. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು. ಇಲ್ಲಿ ಲಾಜರನ ಒಂದು ಅಸ್ವಸ್ಥತೆ, ಲಾಜರನ ಒಂದು ಅನಾರೋಗ್ಯ ದೇವರನ್ನು ಮಹಿಮೆಪಡಿಸಲು ಬಂದಿದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಪ್ರಿಯರೇ, ಆ ಅಕ್ಕ ತಂಗಿಯರಿಗೆ ಇರ್ತಕ್ಕಂಥದ್ದು ಒಬ್ಬನೇ ಒಬ್ಬ ತಮ್ಮ. ಆತನು ಅಸ್ವಸ್ಥನಾಗಿದ್ದರಿಂದ ಅವರು ಅನೇಕ ವಿಧವಾದಂಥ ಕಳವಳದಿಂದ ಬಾಧೆಯಿಂದ ಇರ್ತಕ್ಕಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಇನ್ನೂ 7 ದಿವಸಗಳಾದ ನಂತರ 6ನೇ ವಚನ ನಾವು ನೋಡಿದಾಗ, ಆದರೂ ಲಾಜರನು ಅಸ್ವಸ್ಥನಾಗಿದ್ದಾನೆಂದು ಆತನು ಕೇಳಿದ ಮೇಲೆ 2 ದಿನ ತಾನಿದ್ದ ಸ್ಥಳದಲ್ಲೇ ನಿಂತನು. ಈ ಒಂದು ಸಮಯದಲ್ಲಿ ಪ್ರಿಯರೇ, ಅನೇಕ ಸಾರಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಈ ಮರಿಯಲು ಮಾರ್ತಲು ದೇವರಿಗೆ ತನ್ನ ಸಹೋದರನ ಬಗ್ಗೆ ಮಾಹಿತಿ ಕೊಟ್ಟಾಗ ಆತನು ಅನಾರೋಗ್ಯದಿಂದ ಇದ್ದಾನೆ, ಅಸ್ವಸ್ಥತೆಯಿಂದ ಬಳಲುತ್ತಿದ್ದಾನೆ, ಬಂದು ಆತನನ್ನು ಸ್ವಸ್ಥ ಮಾಡಿ ಎಂಬುದಾಗಿ ಅವರು ಕೇಳಿಕೊಂಡಾಗ ಅಲ್ಲಿ ಯೇಸು ಸ್ವಾಮಿ ಬರಲಿಲ್ಲ ಪ್ರಿಯರೇ, ಅಲ್ಲಿ ತಡ ಮಾಡಿದನು. ಇವತ್ತು ಅನೇಕ ಸಾರಿ ನಾವು ಸಹ ನಮ್ಮೊಂದು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಮ್ಮ ಕಷ್ಟದಲ್ಲಿ, ನಮ್ಮ ದುಃಖದಲ್ಲಿ, ನಮ್ಮ ಸಮಸ್ಯೆಯಲ್ಲಿ, ನಮ್ಮ ಅನೇಕವಾದಂಥ ಶೋಧನೆಯಲ್ಲಿ ನಾವು ಬಿದ್ದಾಗ ದೇವರನ್ನು ನಾವು ಪ್ರಾರ್ಥನೆ ಮಾಡಿದಾಗ ಆ ದೇವರ ಪ್ರಾರ್ಥನೆ, ನಮ್ಮೊಂದು ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ದಯಪಾಲಿಸದೇ ಇದ್ದಂಥ ಪಕ್ಷದಲ್ಲಿ ಪ್ರಿಯರೇ, ನಾವು ದೇವರನ್ನು ನಾವು
ನೊಂದುಕೊಳ್ಳುತ್ತೇವೆ. ನಾವು ಮನಸ್ಸು ನೊಂದುಕೊಂಡು ದೇವರು ಯಾಕೆ ನಮಗೆ ಕಾರ್ಯ ಮಾಡಿಲ್ಲ ಎಂಬುದಾಗಿ ಪ್ರೇರೆ ಈ ದಿವಸ ನಾವು ಕಲಿಬೇಕಂತ ಒಂದು ಪಾಠ ಏನೆಂಬುದಾಗಿ ನೋಡಿದಾಗ, ದೇವರು ಆತುರ ಪಡುವವನಲ್ಲ ಪ್ರೇರೆ. ಆದರೆ ನಾವು ಮನುಷ್ಯರು ಪಾಪದಿಂದ ನಾವು ಜೀವಿಸ್ತಾ ಇದ್ದೀವಿ, ಪಾಪ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಆದ್ದರಿಂದ ನಾವು ಅಂದುಕೊಂಡಿದ್ದು ಆಗಲೇ ನಡೀಬೇಕೆಂಬುದಾಗಿ ನಾವು ತಿಳಿಯುತ್ತೇವೆ. ಆದರೆ ದೇವರು ಇಲ್ಲಿ ಹೇಳ್ತಾರೆ, ಒಂದು ವಾಕ್ಯ ಹೇಳುತ್ತೆ ನಮಗೆ, ಕರ್ತನು ತಡ ಮಾಡಿದರೆ ಕೈ ಬಿಟ್ಟಂತೆ ಅಲ್ಲ. ದೇವರು ನಮ್ಮ ಪ್ರಾರ್ಥನೆಗೆ, ನಮ್ಮ ವಿಜ್ಞಾಪನೆಗಳಿಗೆ ಸದುತ್ತರವನ್ನು ದಯಪಾಲಿಸದೇ ಇದ್ದಂಥ ಪಕ್ಷದಲ್ಲಿ, ಅಥವಾ ನಮ್ಮ ಪ್ರಾರ್ಥನೆಗೆ ನಿಧಾನವಾದಂಥ ರೀತಿಯಲ್ಲಿ ಉತ್ತರ ಬಂದಂಥ ಪಕ್ಷದಲ್ಲಿ ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾನೆ ಎಂಬುದಾಗಿ ನಾವು ನೆನೆಸಬಾರದು ಪ್ರಿಯರೇ. ಮನುಷ್ಯನ ಸಂಕಷ್ಟದ ತುಟ್ಟ ತುದಿ ದೇವರ ಕಾರ್ಯದ ಸಮಯ. ಕೆಲವು ಸಾರಿ ನಾವು ಅಂದುಕೊಳ್ಳುತ್ತೇವೆ ಪ್ರಿಯರೇ, ಇನ್ನು ನನ್ನ ಕೆಲಸ ಮುಗಿಯಿತು, ಈ ಸಮಸ್ಯೆಯಿಂದ ನಾನು ಪಾರು ಆಗಲು ಸಾಧ್ಯವಿಲ್ಲ, ನಾನೊಂದು ಲಾಸ್ಟ್ ಸ್ಟೇಜ್ಗೆ ನಾನು ಬಂದಿದ್ದೇನೆ ಎಂಬುದಾಗಿ ನಾವು ಅಂದುಕೊಳ್ಳುವಂಥ ಸಮಯದಲ್ಲೇ ದೇವರು ಆತನ ಕೈ ನೀಡಿ ನಮ್ಮನ್ನು ಕಾಪಾಡುವಂಥವನಾಗಿದ್ದಾನೆ. ಮಾತ್ರವಲ್ಲದೆ ಯೇಸು ಸ್ವಾಮಿ ಆ ಒಂದು ಬೇತಾನ್ಯಕ್ಕೆ ಬಂದಾಗ ನಡೆದಂಥ ಕೆಲವು ಘಟನೆಗಳನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ ಪ್ರಿಯರೇ. 17ನೇ ವಚನವನ್ನು ನಾವು ನೋಡುವಾಗ, ಯೇಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟು 4 ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು. ಪ್ರಿಯರೇ, ಆತನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಹೇಳಿದಾಗ ಆ ಸಮಯದಲ್ಲಿ ಯೇಸು ಸ್ವಾಮಿ ಬಾರದೆ ಆತನು ಮರಣವನ್ನು ಹೊಂದಿದ ನಂತರ, ಆತನನ್ನು ಸಮಾಧಿಯಲ್ಲಿ ಇಟ್ಟ 4 ದಿನಗಳಾದ ನಂತರ ಯೇಸು ಸ್ವಾಮಿಯವರು ಆ ಬೇತಾನ್ಯಕ್ಕೆ ಬಂದದ್ದನ್ನು ನಾವು ನೋಡುತ್ತೇವೆ. ಆತನು ಬಂದಾಗ ಬೇತಾನ್ಯವು ಯೆರೂಸಲೇಮಿಗೆ ಸಮೀಪವಾಗಿತ್ತು. ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ 1 ರಹದಾರಿ ಅಂತರ. ಆದುದರಿಂದ ಅಲ್ಲಿ ಅನೇಕ ಯಹೂದ್ಯರು ಅನೇಕರು ಬಂದು ಮಾರ್ತಲನ್ನು, ಮರಿಯಲನ್ನು ಸಂತೈಸುವುದಕ್ಕೆ ಬಂದಿದ್ದಾಗಿ ನಾವು ನೋಡುತ್ತೇವೆ ಪ್ರೇರೆ. ನಮ್ಮ ಒಂದು ಕುಟುಂಬಗಳಲ್ಲಿ, ನಮ್ಮ ಒಂದು ಬಂಧುಗಳಲ್ಲಿ, ನಮ್ಮ ಸ್ನೇಹಿತರಲ್ಲಿ ಯಾರಾದರೂ ಪ್ರಿಯರು ತೀರು ಹೋದಂಥ ಪಕ್ಷದಲ್ಲಿ ಅನೇಕರು ಬಂದು ಅವರನ್ನು ಸಂತೈಸಿ ಅವರಿಗೆ ಬೇಕಾದಂಥ ಆದರಣೆಯ ಮಾತುಗಳನ್ನು ಹೇಳಿ ಹೋಗುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಅಂಥ ಒಂದು ಸನ್ನಿವೇಶ ಈ ಒಂದು ಮಾರ್ತಾ ಮತ್ತು ಮರಿಯಲ ಕುಟುಂಬದಲ್ಲಿ ನಡೆಯುತ್ತಿದೆ ಪ್ರಿಯರೇ. ಇಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಮಾರ್ತಾ ಮತ್ತು ಮರಿಯಲ ಒಬ್ಬನೇ ತಮ್ಮನಾಗಿರ್ತಕ್ಕಂಥ ಲಾಜರನು ಸತ್ತಾಗ ಅವರಿಗೆ ಇನ್ಯಾರೂ ದಿಕ್ಕು ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆತನೇ ಅವರಿಗೆ ಸರ್ವಸ್ವವೂ ಆಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಆತನು ಬಿಟ್ಟರೆ ಅವರನ್ನು ನೋಡಿಕೊಳ್ಳಲು ಇನ್ನು ಯಾರೂ ಇಲ್ಲ ಎಂಬುದಾಗಿ ಇರತಕ್ಕಂಥ ಆ ಪರಿಸ್ಥಿತಿಯಲ್ಲಿ ಅವರು ದುಃಖದಿಂದ ಗೋಲಾಡುತ್ತಾ, ಬಾಧೆ ಪಡುತ್ತಾ, ಅವರು ಹೆದೆ ಬಡಿದುಕೊಳ್ಳುತ್ತಾ ಇರತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ಬೋದು ಪ್ರಿಯರೇ. ನಂತರ ನಾವು ನೋಡುವಾಗ ಯೇಸು ಸ್ವಾಮಿ ಆ ಒಂದು ಸ್ಥಳಕ್ಕೆ ಬಂದ ನಂತರ ಮಾರ್ತಲು ಸತ್ತವರಿಗೆ ಕಡೆ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನೂ ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಲು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ಆಕೆಗೆ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು. ಪ್ರಿಯರೇ, ಇಲ್ಲಿ ಮಾರ್ತಲ್ಗೆ ಮತ್ತು ಯೇಸು ಸ್ವಾಮಿಗೆ ಕೆಲವು ಸಂಭಾಷಣೆಯನ್ನು ನಾವು ನೋಡಿದ್ವಿ. ಇದಾದ ನಂತರ ಆತನು ಆ ಸಮಾಧಿಯ ಬಳಿ ಬಂದಾಗ ನಡೆದಂಥ ಕೆಲವು ಘಟನೆಗಳನ್ನು ನಾವು ನೋಡೋಣ. 32ನೇ ವಚನ ನಾವು ನೋಡಿದಾಗ, ಮರಿಯಲು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದಳು. ಹೌದು ಪ್ರಿಯರೇ, ಕೆಲವು ಸಾರಿ ಯಾರಿಗಾದರೂ ಒಂದು ಅನಾರೋಗ್ಯವಾದಾಗ ನಾವು ಒಬ್ಬ ಡಾಕ್ಟ್ರ ಬಳಿ ಹೋಗಿ, ನೀವು ಬನ್ನಿ ಡಾಕ್ಟ್ರೇ ಎಂಬುದಾಗಿ ನಾವು ಹೇಳಿದಾಗ, ಒಂದು ವೇಳೆ ಆ ಡಾಕ್ಟ್ರು 1-2 ನಿಮಿಷ ಲೇಟಾಗಿ ಬಂದಾಗ, ತಡವಾಗಿ ಬಂದಾಗ ನಾವು ಅಂತೀವಿ, ಆ ವೈದ್ಯರು ಒಂದು ವೇಳೆ 2 ನಿಮಿಷ ಮುಂಚೆ ಬಂದಿದ್ದರೆ ಈ ಹುಡುಗ ಬದುಕ್ತಿದ್ನೇನೋ, ಈ ಸ್ತ್ರೀ ಬದುಕ್ತಾ ಇದ್ಲೇನೋ ಎಂಬುದಾಗಿ ನಾವು ಮಾತಾಡ್ತೇವೆ. ಕೆಲವು ಸಾರಿ ನಾವು ಯಾರಿಗಾದ್ರೂ ಆಕ್ಸಿಡೆಂಟ್ ಆದಾಗ ಅವರನ್ನು ಆಸ್ಪತ್ರೆಗೆ ನಾವು ತೆಗೆದುಕೊಂಡು ಹೋದಾಗ ಆ ಡಾಕ್ಟ್ರು ಹೇಳ್ಬೋದು, ನೀವು ಇನ್ನೊಂದು ನಿಮಿಷ ಅಥವಾ 2 ನಿಮಿಷ ನೀವು ಮುಂಚೆ ಬಂದಿದ್ದರೆ ಬದುಕ್ತಿದ್ರು ಎಂಬುದಾಗಿ ಹೇಳುವ ರೀತಿ ಇಲ್ಲಿ ಮರಿಯಲು ಯೇಸು ಸ್ವಾಮಿ ಹತ್ರ ಹೇಳುವುದನ್ನು ನಾವು ನೋಡ್ತೇವೆ. ನೀವು ಈ ಒಂದು ಊರಲ್ಲೇ ಇದ್ದಂಥ ಪಕ್ಷದಲ್ಲಿ
ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಎಂಬುದಾಗಿ. ಪ್ರಿಯರೇ, ಇದೆಲ್ಲ ಆ ಗೋಲಾಟ ಅದನ್ನೆಲ್ಲ ನೋಡಿದಂಥ ಯೇಸು ಸ್ವಾಮಿ ಸಹ ಕಣ್ಣೀರಿಟ್ಟನು ಎಂಬುದಾಗಿ ನೋಡ್ತೀವಿ. ಮತ್ತು ಇದನ್ನು ನೋಡಿದಂಥ ಯಹೂದ್ಯರು ಈ ಯೇಸು ಸ್ವಾಮಿಯು ಆ ಲಾಜರ ಮೇಲೆ ಇಟ್ಟಿರ್ತಕ್ಕಂಥ ಮಮತೆ ಎಷ್ಟು ಎಂಬುದಾಗಿ ಅವರು ಯೋಚನೆ ಮಾಡಿರ್ಬೋದು ಪ್ರಿಯರೇ. ನಂತರ ಯೇಸು ಸ್ವಾಮಿ ಮಾಡಿದಂಥ ಒಂದು ಕಾರ್ಯವನ್ನು ನೋಡಿದಾಗ 38ನೇ ವಚನ, ಯೇಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದನು. ಅದು ಗವಿಯಾಗಿತ್ತು, ಅದರ ಬಾಯಿಗೆ ಒಂದು ಕಲ್ಲು ಆನಿಸಿತ್ತು. ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಲು, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ಹೌದು ಪ್ರಿಯರೇ, ಇವತ್ತು ಅನೇಕರು ಯೇಸು ಸ್ವಾಮಿಯ ವಾಕ್ಯಗಳನ್ನು ಕೇಳುವವರು, ಯೇಸು ಸ್ವಾಮಿಯ ಸತ್ಯವೇದವನ್ನು ಓದುವವರು, ಯೇಸು ಸ್ವಾಮಿಯ ವಾಕ್ಯದ ಪ್ರಕಾರ ಜೀವಿಸುವಂಥವರು, ಅನೇಕರಿಗೆ ದೇವರ ವಾಕ್ಯಗಳನ್ನು ಹೇಳುವವರು, ಕೆಲವು ಸಾರಿ ಅವ್ರಿಗೂ ಸಹ ಅಪನಂಬಿಕೆ ಅನ್ನೋದು ಬರುತ್ತದೆ. ಏಕೆ? ದೇವರ ಸಂಗಡ ಇದ್ದಾಗ್ಯೂ, ದೇವರು ಈ ಕುಟುಂಬವನ್ನು ಎಷ್ಟೋ ಪ್ರೀತಿಯಿಂದ ನೋಡಿಕೊಂಡದ್ದಾಗ್ಯೂ ಅವರಲ್ಲಿ ಯೇಸುವಿನ ಮೇಲೆ ಸ್ವಲ್ಪ ಅಪನಂಬಿಕೆ ಇದೆ ಎಂಬುದಾಗಿ ನೋಡ್ತೇವೆ. ಸ್ವಾಮಿ, ಈ ಒಂದು ಸಮಾಧಿಯಲ್ಲಿಟ್ಟು 4 ದಿವಸಗಳಾಯಿತು, ಅದು ನಾತ ಹುಟ್ಟುತ್ತಿದೆ ಎಂಬುದಾಗಿ ಹೇಳುವುದನ್ನು ನೋಡ್ತೀವಿ. ಅದಕ್ಕಿಂತ ಮುಂಚೆ ನೀವು ಇಲ್ಲೇ ಇದ್ದಂಥ ಪಕ್ಷದಲ್ಲಿ ನಮ್ಮ ತಮ್ಮನು ಸಾಯುತ್ತಿರಲಿಲ್ಲ ಎಂಬುದಾಗಿ ಇದ್ದಂಥ ನಂಬಿಕೆ ಈ ಒಂದು ಸಮಯದಲ್ಲಿ ಸತ್ತಿರ್ತಕ್ಕಂಥ ನನ್ನ ತಮ್ಮನನ್ನು ಯೇಸು ಸ್ವಾಮಿ ಬದುಕಿಸುತ್ತಾನೆ ಎಂಬ ಒಂದು ನಂಬಿಕೆ ಅವರಲ್ಲಿ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದರೆ ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆಗ ಆ ಕಲ್ಲನ್ನು ತೆಗೆದುಹಾಕಿದರು. ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದೆ ಎಂದು ನನಗೆ ಗೊತ್ತೇ ಇದೆ. ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟೆ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನಾಡಿದ್ದೇನೆಂದು ಹೇಳಿದನು. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ, ಲಾಜರನೇ, ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು. ಅವನ ಮುಖವು ಕೈ ಪಾವುಡದಿಂದ ಸುತ್ತಿತ್ತು. ಯೇಸು ಅವರಿಗೆ, ಅವನನ್ನು ಬಿಚ್ಚಿರಿ, ಹೋಗಲಿ ಎಂದು ಹೇಳಿದನು. ಪ್ರಿಯ ವೀಕ್ಷಕರೇ, ಯೇಸು ಸ್ವಾಮಿಯು ಒಂದು ವೇಳೆ ಆತನಿಗಿರ್ತಕ್ಕಂಥ ಶಕ್ತಿಯನ್ನು ನಾವು ನೋಡಿದಾಗ, ಒಂದು ವೇಳೆ ಸಮಾಧಿಗಳಲ್ಲಿರ್ತಕ್ಕಂಥ ಎಲ್ಲರೂ ಒಂದು ವೇಳೆ ಲಾಜರನ ಹೆಸರು ಹೇಳದೇ ಇದ್ದಂಥ ಪಕ್ಷದಲ್ಲಿ ಅನೇಕ ಸಮಾಧಿಗಳು ತೆಗೆಯಲ್ಪಡುತ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಲಾಜರನೇ, ನಿನ್ನ ಎದ್ದು ಹೊರಗೆ ಬಾ ಎಂಬುದಾಗಿ ಹೇಳಿದಾಗ ಆ ಲಾಜರನ ಎದ್ದು ಹೊರಗೆ ಬಂದನು. ಪ್ರಿಯರೇ, ಆ ಯೇಸು ಸ್ವಾಮಿ ಮಾಡಿದಂಥ ಆ ಒಂದು ಅದ್ಭುತ ಕಾರ್ಯ, ಆ ಒಂದು ಮಹತ್ ಕಾರ್ಯದಿಂದ ದೇವರಿಗೆ ಮಹಿಮೆಯಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಈ ದಿವಸ ಈ ವೀಕ್ಷಣೆ ಮಾಡುತ್ತಿರ್ತಕ್ಕಂಥ ಈ ದೇವರ ಸಂದೇಶವನ್ನು ಕೇಳುವಂಥ ಪ್ರತಿ ಒಂದೊಂದು ಕುಟುಂಬದಲ್ಲಿ ಅನೇಕ ವಿಧವಾದಂಥ ಸಮಸ್ಯೆಗಳು ಬಂದಾಗ, ಕ್ರೈಸ್ತರ ಕುಟುಂಬದಲ್ಲಿ ಸಮಸ್ಯೆಗಳು ಎದುರಾದಾಗ, ಯೇಸು ಸ್ವಾಮಿಯು ಯಾವುದೋ ಒಂದು ಕಾರ್ಯವನ್ನು ನಮ್ಮಿಂದ ಮಾಡುತ್ತಾನೆ, ದೇವರಿಗೆ ಮಹಿಮೆಯನ್ನು ಹೊಂದುತ್ತಾನೆ ಎಂಬುದನ್ನು ನಾವು ಮರೆಯಬಾರದು ಪ್ರಿಯರೇ. ಯಾಕಂದರೆ ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ಹೌದು ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿಯು ಆ ಮಾರ್ತಲನ್ನು, ಮರಿಯಲನ್ನು ಮತ್ತು ಲಾಜರನ್ನು ಪ್ರೀತಿಸಿದ್ದನು. ಆದ್ದರಿಂದ ಅವರಿಗೆ ಅನೇಕ ವಿಧವಾದಂಥ ಸಮಸ್ಯೆಗಳು ಎದುರಾದಾಗ್ಯೂ ಸಹ ಅವರ ಅನುಕೂಲಕ್ಕಾಗಿ ಮತ್ತು ದೇವರನ್ನು ಮಹಿಮೆಪಡಿಸುವುದಕ್ಕೋಸ್ಕರ ಅಲ್ಲಿ ಆ ಕಾರ್ಯವನ್ನು ಮಾಡಿದನು. ಪ್ರಿಯರೇ, ಈ ಲೋಕದಲ್ಲಿ ಯಾರೂ ಸತ್ತಿರ್ತಕ್ಕಂಥ ವ್ಯಕ್ತಿಯನ್ನು ಎಬ್ಬಿಸಿಲ್ಲ, ಆದರೆ ಯೇಸು ಸ್ವಾಮಿಯು ಸತ್ತಿರ್ತಕ್ಕಂಥ ಲಾಜರನ್ನು ಎಬ್ಬಿಸಿದನು ಎಂಬುದಾಗಿ ನೋಡ್ತೇವೆ. ಹೌದು ಪ್ರಿಯರೇ, ಈ ದಿವಸದಲ್ಲಿ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟಾಗ ಅನೇಕ ಕಾರ್ಯಗಳು ನಡೀತದೆ. ನಿಜವಾದ ಒಂದು ಘಟನೆಯನ್ನು ನಾನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಒಬ್ಬ ಬೋಧಕರು ಆ ಕಾಲದಲ್ಲಿ ಸುವಾರ್ಥ ಸೇವೆಯನ್ನು ಮಾಡಲು ಕುದುರೆ ಮುಖಾಂತರ ಅವರು ಮನೆ ಮನೆಗಳಿಗೆ ಹೋಗಿ, ಅನೇಕ ಹಳ್ಳಿ ಪಳ್ಳಿಗಳಿಗೆ ಹೋಗಿ ಸುವಾರ್ಥ ಸೇವೆಯನ್ನು ಮಾಡುತ್ತಾ ಬರುವಂಥವರಾಗಿದ್ದರು.
ಅವರು ಅನೇಕ ಮನೆಗಳಿಗೆ ಹೋಗಿ ದೇವರ ವಾಕ್ಯವನ್ನು ಹೇಳಿ ಅವರನ್ನು ಸತ್ಯದ ದೇವರ ಕಡೆಗೆ ತಿರುಗಿಸುವಂಥ ಸಂದರ್ಭದಲ್ಲಿ ಆತನಿಗೆ ಅನೇಕ ವಿಧವಾದಂಥ ವೈರಿಗಳು ಎದುರಾದರು ಪ್ರೇರೆ. ಆತನು ಹೋಗುವಾಗ ಬರುವಾಗ ಆತನನ್ನು ಏನಾದರೂ ಮಾಡಿ ಹೇಗಾದರೂ ಮಾಡಿ ಆತನನ್ನು ಸಾಯಿಸಬೇಕು ಎಂಬುದಾಗಿ ಅನೇಕ ಕುತಂತ್ರಗಳನ್ನು ಅನೇಕ ಆಲೋಚನೆಗಳನ್ನು ಅಲ್ಲಿರ್ತಕ್ಕಂಥ ಜನರು ಮಾಡಿದರು ಎಂಬುದಾಗಿ ನಾವು ನೋಡ್ತೀವಿ. ಅನೇಕ ವೇಳೆ ಆ ಬೋಧಕರನ್ನು ಸಾಯಿಸಲು ಪ್ರಯತ್ನ ಪಟ್ಟಾಗ್ಯೂ ದೇವರು ಆತನನ್ನು ಅದ್ಭುತವಾಗಿ ಕಾಪಾಡುತ್ತಾ ಬರುತ್ತಿದ್ದರು. ಒಂದಾನೊಂದು ದಿವಸ ಆತನು ಸುವಾರ್ತೆ ಸೇವೆಗೆ ಹೋಗಿ ಆತನು ರಾತ್ರಿಯ ಸಮಯದಲ್ಲಿ ಆತನು ಬರುವಂಥ ಸಮಯದಲ್ಲಿ ಪ್ರೇರೆ ಒಂದು ಸ್ಥಳಕ್ಕೆ ಬಂದಾಗ ಆತನಿಗೆ ವಿಪರೀತವಾದಂಥ ಹೊಟ್ಟೆಯ ನೋವು ಬಂತು ಎಂಬುದಾಗಿ ನೋಡ್ತೇವೆ. ಆ ಹೊಟ್ಟೆಯ ನೋವು ತಾಳಲಾರದೆ ಆತನು ಕುದುರೆ ಮೇಲಿಂದನೇ ಆತನು ತನ್ನ ತಲೆಯನ್ನು ಬಗ್ಗಿಸಿ ಆತನು ಕುದುರೆ ಮೇಲೆ ಮಲಗಿದನು ಎಂಬುದಾಗಿ ನೋಡ್ತೀವಿ. ಪ್ರೇರೆ ಆತನು ಅದಾದ ನಂತರ ಸ್ವಲ್ಪ ಹೊತ್ತು ಆತನು ಎದ್ದು ಸರಿಯಾದ ರೀತಿಯಲ್ಲಿ ಕುಳಿತುಕೊಂಡು ತನ್ನ ಮನೆಗೆ ಬಂದು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ಯಾಕೆ ನನಗಿಂತಹ ಒಂದು ಪರಿಸ್ಥಿತಿ ಬಂತು? ಯಾಕೆ ನಾನು ಯಾವತ್ತೂ ಇಲ್ಲದಂಥ ಈ ಒಂದು ಹೊಟ್ಟೆಯ ಬೇನೆ ನನಗೆ ಬಂತು ಎಂಬುದಾಗಿ ದೇವರನ್ನು ಪ್ರಾರ್ಥಿಸಿದಾಗ, ನಾನು ನಿನ್ನ ಸೇವೆಗೋಸ್ಕರ ಹೋಗಿದ್ದೇನೆ, ನನಗೆ ಯಾಕೆಂಥ ಸಮಸ್ಯೆಗಳು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡಿದಾಗ ನಾವು ನೋಡ್ತೀವಿ ಪ್ರೇರೆ. ಅದಾದ ನಂತರ ಮಾರನೇ ದಿನದಲ್ಲಿ ಆತನು ಮತ್ತೆ ಆ ಸುವಾರ್ತೆ ಸೇವೆಗೋಸ್ಕರ ತನ್ನ ಕುದುರೆಯಲ್ಲಿ ಆ ಒಂದು ಪ್ರಾಂತ್ಯಕ್ಕೆ ಹೋಗುವುದನ್ನು ನಾವು ನೋಡುವಾಗ ಅಲ್ಲಿ ಅನೇಕ ಜನರು, ಏನಪ್ಪ ನೀನಿನ್ನೂ ಸತ್ತಿಲ್ವಾ, ನೀನಿನ್ನೂ ಬದುಕಿದ್ದೀಯಾ ಎಂಬುದಾಗಿ ಕೇಳಿದ್ದನ್ನು ಆತನು ನೋಡ್ತಾನೆ. ಆಗ ಆತನಿಗೆ ಆಶ್ಚರ್ಯವಾಗುತ್ತೆ. ನಾನು ಯಾಕೆ ಸಾಯಬೇಕಾಗಿತ್ತು, ನನಗೇನು ತೊಂದರೆ ಆಯಿತು ಎಂಬುದಾಗಿ ಹೇಳಿದಾಗ ಆ ಕಾರ್ಯವನ್ನು ಮಾಡಿರ್ತಕ್ಕಂಥ ಜನ ಅಂತಾರೆ, ನೀನು ಸದಾ ಈ ದಾರಿಯಲ್ಲಿ ಹೋಗುತ್ತಾ ಬರುತ್ತಾ ಇರುತ್ತಿ, ಅನೇಕರಿಗೆ ದೇವರ ಸುವಾರ್ತೆಯನ್ನು ಸಾರುತ್ತಾ ಇದ್ದಿ, ಹಾಗಾಗಿ ನಿನ್ನ ಹೇಗಾದರೂ ಸಾಯಿಸಬೇಕೆಂಬುದಾಗಿ ನೀನು ಈ ದಾರಿಯಲ್ಲಿ ಬರುವಂಥ ಸಮಯದಲ್ಲಿ ಆ ತುದಿಯಿಂದ ಈ ತುದಿವರೆಗೂ ಒಂದು ಕಬ್ಬಿಣದ ಒಂದು ತಂತಿಯನ್ನು ನಾವು ಕಟ್ಟಿದ್ದೀವಿ. ಒಂದು ವೇಳೆ ನೀನು ಬರುವಂಥ ಆ ಒಂದು ರಭಸಕ್ಕೆ ನೀನು ಬಂದಾಗ ಆ ಒಂದು ತಂತಿಯು ನಿನ್ನ ಕುತ್ತಿಗೆಗೆ ತಾಕಿ ನೀನು ಬಿದ್ದು ಹೋಗುತ್ತಿದ್ದೆ ಎಂಬುದಾಗಿ ಹೇಳಿದರು ಪ್ರೇರೆ. ಆತನು ಬರುವಂಥ ಸಮಯದಲ್ಲಿ ಆ ಒಂದು ಸ್ಥಳದಲ್ಲಿ ಸರಿಯಾಗಿ ಆತನಿಗೆ ಹೊಟ್ಟೆ ನೋವು ಬಂದು ಆತನು ತನ್ನನ್ನು ಭಾಗಿಸಿಕೊಂಡು ಹೋದನೆಂಬುದಾಗಿ ನೋಡ್ತೀವಿ ಪ್ರೇರೆ. ನಾವು ನಂಬಿರ್ತಕ್ಕಂಥ ದೇವರು ಅದ್ಭುತ ದೇವರು. ನಮಗೆ ಆಗುವುದೆಲ್ಲವೂ ಒಳ್ಳೆಯದಕ್ಕೆ. ಆತನನ್ನು ಪ್ರೀತಿಸಿದವರನ್ನು ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಆತನನ್ನು ಮಹಿಮೆಪಡಿಸ್ಕೊಳ್ಳೋದಕ್ಕೋಸ್ಕರ ಕಾರ್ಯಗಳನ್ನು ಮಾಡ್ತಾನೆ. ನಂತರ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಯೇಸು ಸ್ವಾಮಿ ನಿಜವಾದ ದೇವರೆಂಬುದಾಗಿ ಆತನನ್ನು ಅಂಗೀಕರಿಸಿ ಯೇಸು ಸ್ವಾಮಿಯಲ್ಲಿ ದೀಕ್ಷೆಯನ್ನು ಹೊಂದುವುದನ್ನು ನಾವು ನೋಡ್ತೇವೆ ಪ್ರೇರೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ಈ ದಿವಸ ನಮಗೆ ಬರುವಂಥ ಸಂದೇಶ, ನಮಗೇನೇ ಕಷ್ಟ ಸಂಕಟ ದುಃಖ ಬಂದಾಗ್ಯೂ ನಾವು ದೇವರನ್ನು ಪ್ರಾರ್ಥನೆ ಮಾಡಬೇಕು, ದೇವರಲ್ಲಿ ನಂಬಿಕೆ ಇಡಬೇಕು. ದೇವರು ಖಂಡಿತವಾಗಿಯೂ ನಮ್ಮನ್ನು ಕಾಪಾಡ್ತಾನೆ. ನಮ್ಮೊಂದು ಪ್ರಾರ್ಥನೆ ನಿಧಾನವಾಗಿ ಉತ್ತರ ಬಂದಾಗ್ಯೂ ಸಹ ದೇವರು ಆತನನ್ನು ನಂಬಿರ್ತಕ್ಕವರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಮತ್ತು ಆತನನ್ನು ಮಹಿಮೆಪಡಿಸ್ಕೊಳ್ಳೋದಕ್ಕೋಸ್ಕರ ಅನೇಕ ಕಾರ್ಯಗಳನ್ನು ದೇವರು ಮಾಡುತ್ತಾನೆ. ದೇವರು ಅದ್ಭುತಗಳನ್ನು ಮಾಡುವಂಥ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್. ನಾವೆಲ್ಲ ತಲೆಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿರುವ ನಮ್ಮ ತಂದೆಯ ಸ್ವಾಮಿ ದೇವರೇ, ಇಷ್ಟುವರೆಗೂ ನೀವು ನಮ್ಮ ಸಂಗಡ ಮಾತಾಡಿದ್ದಿ. ಲಾಜರನನ್ನು ದೇವ ನೀವು ಹೆಬ್ಬಿಸಿ ನಿಮ್ಮನ್ನು ಮಹಿಮೆಪಡಿಸಿಕೊಂಡ ರೀತಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರ ಕುಟುಂಬದಲ್ಲಿ ನಡೆಯುವಂಥ ಎಲ್ಲ ಕಷ್ಟ ದುಃಖ ಕಾರ್ಪಣ್ಯಗಳಿಂದ ಅವರನ್ನು ಬಿಡಿಸಿ ನಿಮ್ಮನ್ನು ಮಹಿಮೆ ಹೊಂದುತ್ತಾ ಬರಬೇಕಾಗಿ ಅವ್ರಿಗೆ ಬೇಕಂತ ನಂಬಿಕೆ ವಿಶ್ವಾಸವನ್ನು ಅನುಗ್ರಹಿಸ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ. ಆಮೀನ್.